ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಅಡೆತಡೆ ಓಟಗಳು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ. ಫಸ್ಟ್ ಹೆಡ್ಡಿಂಗ್ ನೋಡಿ, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೇದಾಗಿ, P.T. ಉಷಾ ಅವರನ್ನು ಡ್ಯಾಶ್ ಹೆಸರಿನಿಂದ ಸಹ ಕರೆಯುತ್ತಾರೆ. ಉತ್ತರ ಪಯೋಳಿ ಎಕ್ಸ್ಪ್ರೆಸ್. P.T. ಉಷಾ ಅವರನ್ನು ಪಯೋಳಿ ಎಕ್ಸ್ಪ್ರೆಸ್ ಹೆಸರಿನಿಂದ ಸಹ ಕರೆಯುತ್ತಾರೆ. ಎರಡನೇ ಬಿಟ್ಟ ಸ್ಥಳ, ಜಾನ್ ಅಕಿಬುವಾ ಡ್ಯಾಶ್ ಮೀಟರ್ ಹರ್ಡಲ್ಸ್ ಓಟದಲ್ಲಿನ ಒಲಿಂಪಿಕ್ ದಾಖಲೆಗಳನ್ನು ಸ್ಥಾಪಿಸಿದ ಕ್ರೀಡಾಪಟು. ಉತ್ತರ 400 ಮೀಟರ್. ಜಾನ್ ಅಕಿಬುವಾ 400 ಮೀಟರ್ ಹರ್ಡಲ್ಸ್ ಓಟದಲ್ಲಿನ ಒಲಿಂಪಿಕ್ ದಾಖಲೆಗಳನ್ನು ಸ್ಥಾಪಿಸಿದಂತಹ ಕ್ರೀಡಾಪಟು. ಮೂರನೇ ಬಿಟ್ಟ ಸ್ಥಳ, ಎಡ್ವಿನ್ ಮೋಸೆಸ್ ಹೆಚ್ಚು ದಾಖಲೆಗಳನ್ನು ಡ್ಯಾಶ್ ಮಟ್ಟದಲ್ಲಿ ಮಾಡಿದ ಕ್ರೀಡಾಪಟು. ಉತ್ತರ ಅಂತಾರಾಷ್ಟ್ರೀಯ. ಎಡ್ವಿನ್ ಮೋಸೆಸ್ ಹೆಚ್ಚು ದಾಖಲೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿದ ಕ್ರೀಡಾಪಟು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಅಡೆತಡೆಯ ಅಗಲ ಎಷ್ಟು? ಉತ್ತರ ಅಡೆತಡೆಯ ಅಗಲ 1.18 ರಿಂದ 1.20 ಮೀಟರ್ವರೆಗೂ. ಪ್ರಶ್ನೆ 2, ಹರ್ಡಲ್ಸ್ನ ತೂಕ ಎಷ್ಟು? ಉತ್ತರ ಹರ್ಡಲ್ಸ್ನ ತೂಕ 10 ಕಿಲೋಗ್ರಾಂ. ಪ್ರಶ್ನೆ 3, 14 ವರ್ಷದೊಳಗಿನ ಬಾಲಕ ಬಾಲಕಿಯರಿಗೆ ನಡೆಸಲಾಗುವ ಸ್ಪರ್ಧೆಯ ದೂರವೇನು? ಉತ್ತರ 14 ವರ್ಷದೊಳಗಿನ ಬಾಲಕ ಬಾಲಕಿಯರಿಗೆ ನಡೆಸಲಾಗುವ ಸ್ಪರ್ಧೆಯ ದೂರ 80 ಮೀಟರ್. ಪ್ರಶ್ನೆ 4, ಮಹಿಳೆ ಮತ್ತು ಪುರುಷರಿಗೆ ನಡೆಸುವ ಹರ್ಡಲ್ಸ್ ಸ್ಪರ್ಧೆಯ ದೂರವನ್ನು ತಿಳಿಸಿ. ಉತ್ತರ ಮಹಿಳೆಯರಿಗೆ ನಡೆಸುವ ಹರ್ಡಲ್ಸ್ ಸ್ಪರ್ಧೆಯ ದೂರ 100 ಮೀಟರ್. ಪುರುಷರಿಗೆ ನಡೆಸುವ ಹರ್ಡಲ್ಸ್ ಸ್ಪರ್ಧೆಯ ದೂರ 110 ಮೀಟರ್. ಪ್ರಶ್ನೆ 5, P.T. ಉಷಾ ಪೂರ್ಣ ಹೆಸರನ್ನು ತಿಳಿಸಿ. ಉತ್ತರ P.T. ಉಷಾರವರ ಪೂರ್ಣ ಹೆಸರು ಪಿಳಾಉಳ್ಳು ಕಂಡಿತೆಕ್ಕೆ ಪರಂಬಿಲ್ ಉಷಾ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಸಂಕ್ಷಿಪ್ತವಾಗಿ ವಿವರಿಸಿ. ಮೊದಲನೇದಾಗಿ, ಹರ್ಡಲ್ಸ್ನ ರಚನೆಯನ್ನು ವಿವರಿಸಿ. ಉತ್ತರ ಹರ್ಡಲ್ಸ್ ಅನ್ನು ಲೋಹದಿಂದ ಮಾಡಲಾಗಿರುತ್ತದೆ. ಇದರ ತುದಿಯ ಅಡ್ಡಪಟ್ಟಿಯನ್ನು ಮರದಿಂದ ಮಾಡಲಾಗಿರುತ್ತದೆ. ಇದು 2 ಕಾಲುಗಳನ್ನು ಹೊಂದಿರುತ್ತದೆ. ಇದು ಆಯತಾಕಾರದಲ್ಲಿ ಇರುತ್ತದೆ. ಎರಡನೇದಾಗಿ, ಹರ್ಡಲ್ಸ್ ಸ್ಪರ್ಧೆಯಲ್ಲಿ ನಿಯಮ ಉಲ್ಲಂಘನೆಗಳನ್ನು ತಿಳಿಸಿ. ಉತ್ತರವನ್ನು ನೋಡಿ, ಹರ್ಡಲ್ಸ್ ಸ್ಪರ್ಧೆಯಲ್ಲಿನ ನಿಯಮ ಉಲ್ಲಂಘನೆಗಳು: ಅಡೆತಡೆಯನ್ನು ಹಾರಿಕೊಂಡು ಹೋಗದಿರುವುದು, ಅಡೆತಡೆಯನ್ನು ಉದ್ದೇಶಪೂರ್ವಕವಾಗಿ ಬೀಳಿಸುವುದು. ಇವೆರಡು ಹರ್ಡಲ್ಸ್ ಸ್ಪರ್ಧೆಯಲ್ಲಿ ನಿಯಮ ಉಲ್ಲಂಘನೆಯನ್ನು ಮಾಡುವುದು. ಮೂರನೇದಾಗಿ, P.T. ಉಷಾರವರ ಕ್ರೀಡಾ ಸಾಧನೆಗಳನ್ನು ತಿಳಿಸಿ. ಉತ್ತರ P.T. ಉಷಾರವರ ಕ್ರೀಡಾ ಸಾಧನೆಗಳು ಅಂತ ಹೇಳಿದ್ರೆ, ನವದೆಹಲಿಯ ಏಷಿಯನ್ ಕ್ರೀಡಾಕೂಟದಲ್ಲಿ 100 ಮೀಟರ್ ಮತ್ತು 200 ಮೀಟರ್ಗಳಲ್ಲಿ ಬೆಳ್ಳಿ ಪದಕ ಗಳಿಸಿದರು. ಕರಾಚಿಯ ಏಷ್ಯನ್ ಟ್ರ್ಯಾಕ್ ಮತ್ತು ಫೀಲ್ಡ್ ಚಾಂಪಿಯನ್ಶಿಪ್ನಲ್ಲಿ 400 ಮೀಟರ್ನಲ್ಲಿ ಬಂಗಾರದ ಪದಕ ಗಳಿಸಿದರು. ATF ಕ್ರೀಡಾಕೂಟದಲ್ಲಿ 13 ಬಂಗಾರದ ಪದಕಗಳನ್ನು ಗಳಿಸಿದರು ಹಾಗೂ ಸಿಯೋಲ್ ಏಷ್ಯನ್ ಗೇಮ್ಸ್ನಲ್ಲಿ 4 ಬಂಗಾರದ ಪದಕ ಹಾಗೂ 1 ಬೆಳ್ಳಿ ಪದಕವನ್ನು ಗಳಿಸಿದರು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಹೊಂದಿಸಿ ಬರೆಯಿರಿ. ಮೊದಲನೇದಾಗಿ, ಹರ್ಡಲ್ಸ್ನ ಪಾದದ ಗರಿಷ್ಠ ಉದ್ದ. ಇದಕ್ಕೆ ಸರಿಯಾದ ಉತ್ತರ 70 ಸೆಂಟಿಮೀಟರ್. ಹರ್ಡಲ್ಸ್ನ ಪಾದದ ಗರಿಷ್ಠ ಉದ್ದ 70 ಸೆಂಟಿಮೀಟರ್. ಎರಡನೇದಾಗಿ, ಹರ್ಡಲ್ಸ್ನ ಅಡ್ಡಪಟ್ಟಿಯ ಅಗಲ. ಸರಿಯಾದ ಉತ್ತರ 7 ಸೆಂಟಿಮೀಟರ್. ಹರ್ಡಲ್ಸ್ನ ಅಡ್ಡಪಟ್ಟಿಯ ಅಗಲ
7 ಸೆಂಟಿಮೀಟರ್. ಮೂರನೇದಾಗಿ ಹರ್ಡಸ್ ಅಡ್ಡಪಟ್ಟಿಯ ದಪ್ಪ. ಸರಿಯಾದ ಉತ್ತರ 1ರಿಂದ 2.5 ಸೆಂಟಿಮೀಟರ್. ಹರ್ಡಸ್ನ ಅಡ್ಡಪಟ್ಟಿಯ ದಪ್ಪ 1ರಿಂದ 2.5 ಸೆಂಟಿಮೀಟರ್. ನಾಲ್ಕನೇದಾಗಿ ಮಹಿಳೆಯರ 400 ಮೀಟರ್ ಹರ್ಡಸ್ನ ಎತ್ತರ. ಉತ್ತರ 0.762 ಮೀಟರ್. ಮಹಿಳೆಯರ 400 ಮೀಟರ್ ಹರ್ಡಸ್ನ ಎತ್ತರ 0.762 ಮೀಟರ್ಗಳಷ್ಟು. ಮಕ್ಕಳ, ಇಲ್ಲಿಗೆ 10ನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಅಡೆತಡೆ ಓಟಗಳು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಹಾಗೆ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಒಂದು ಹೈಪ್ ಅನ್ನೋ ಬಟನ್ ಇದೆ, ದಯವಿಟ್ಟು ಅದನ್ನು ಸಹ ಪ್ರೆಸ್ ಮಾಡಿ. ಇದರಿಂದ ನಿಮ್ಮ ಹಾಗೆ ಬೇರೆ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನು ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.